ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣ ನಡೆದಿತ್ತಲ್ಲ, ಆ ಪ್ರಕರಣದ ಆರೋಪಿಯನ್ನ ಬಂಧಿಸಲಾಗಿದೆ. ಮೊಹಮ್ಮದ್ ಇಶಾಕ್ನನ್ನ ಅಮೃತಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಮತಾಂತರಕ್ಕೆ ಒಲ್ಲೆ ಎಂದ ಪ್ರಿಯತಮೆಗೆ ಕೈ ಕೊಟ್ಟಿದ್ದ ಇಶಾಕ್ ಮೊಹಮ್ಮದ್ ಮದುವೆಯಾಗೋದಾಗಿ ನಂಬಿಸಿದ್ದ ಈ ಆರೋಪಿ. ಮೊಹಮ್ಮದ್ ಇಶಾಕ್ ಒಪ್ಪಿತ ದೈಹಿಕ ಸಂಪರ್ಕ ಬೆಳೆಸಿ ವರಸೆಯನ್ನ ಬದಲಿಸಿದ್ದ ಈ ಕಿರಾತಕ ಆಸಾಮಿ. ಪ್ರೇಯಸಿ ಮತಾಂತರ ಆಗದೇ ಇದ್ದಕ್ಕೆ ಬೇರೊಬ್ಬ ಯುವತಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ. ಮತಾಂತರಕ್ಕೆ ಒತ್ತಾಯಿಸಿದ್ದ ಆರೋಪಿ ಇಶಾಕ್ ಮತ್ತವನ ಭಾವ ಇಬ್ರು ಕೂಡ ಬೆಂಗಳೂರಿನ HSR ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ಲು ಸಂತ್ರಸ್ತೆ. ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಂತ ಹಿನ್ನೆಲೆ ಆ ಕೇಸು ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಪ್ರಕರಣ ವರ್ಗಾವಣೆ ಆಗಿತ್ತು. ಸದ್ಯ ಆರೋಪಿಯನ್ನ ಅಮೃತಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಮೂಲಕ ಇವರಿಬ್ಬರಿಗೂ ಪರಿಚಯ ಆಗಿರುತ್ತೆ. ಇನ್ಸ್ಟಾಗ್ರಾಮ್ ಮುಖಾಂತರ ಪರಿಚಯ ಆದಂಥದ್ದು ಸ್ನೇಹಕ್ಕೆ ಕೂಡ ಟರ್ನ್ ಆಗಿರುತ್ತೆ. ಆ ಸ್ನೇಹ, ಪ್ರೀತಿ, ದೈಹಿಕ ಸಂಪರ್ಕ ಎಲ್ಲವೂ ಕೂಡ ಆಗಿರುತ್ತೆ. ಅದಾದ ನಂತರ ಇಶಾಕ್ ಮತಾಂತರ ಆಗು ಅಂತ ಹೇಳ್ತಾ ಇರ್ತಾನೆ. ಮತಾಂತರ ನಾನು ಆಗೋದಿಲ್ಲ ಅಂತ ಅವಳು ಹೇಳಿದಾಗ ತನ್ನ ವರಸೆಯನ್ನ ಬದಲಾಯಿಸ್ತಾನೆ. ತನ್ನ ಧರ್ಮದ ಒಬ್ಬ ಯುವತಿಯ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ತಾನೆ. ಮದುವೆ ಆಗ್ತೀನಿ ಅಂತ ನಂಬಿಸಿ ಈ ಹೆಣ್ಮಗಳಿಗೆ ಕೈ ಕೂಡ ಕೊಟ್ಟಿರ್ತಾನೆ. ಸೊ ಇನ್ನೊಂದು ಏನು ವಿಚಾರ ಅಂತಂದ್ರೆ, ಹೆಣ್ಮಕ್ಳು ಯುವತಿಯರು ಕೂಡ ಇಂಥ ಮೋಸದ ಜಾಲಕ್ಕೆ ಬೀಳದೆ ಎಚ್ಚರಿಕೆಯಿಂದ ಇರಬೇಕಾಗಿದ್ದು ಅವರ ಜವಾಬ್ದಾರಿನೂ ಹೌದು. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಈ ಲವ್ ಜಿಹಾದ್ ಪ್ರಕರಣದ ಆರೋಪಿ ಇಶಾಕ್ನನ್ನ ಬಂಧಿಸಲಾಗಿದೆ. ಸದ್ಯ ಇದರ ಅಪ್ಡೇಟ್ಸ್ ಏನೇನಿದೆ? ಏನು ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ದೈಹಿಕ ಸಂಪರ್ಕವನ್ನು ಬೆಳೆಸಿ ಎಸ್ಕೇಪ್ ಆಗಿದ್ದಂತ ಆರೋಪಿಯನ್ನ ಈಗ ಅಮೃತಹಳ್ಳಿ ಪೊಲೀಸರು ಬಂಧಿಸಿರುವಂತದ್ದು. ಪ್ರಕರಣ HSR ಲೇಔಟ್ ಅಲ್ಲಿ ದಾಖಲಾಗಿತ್ತು. ಇನ್ಸಿಡೆಂಟ್ ಆಗಿದ್ದು ಕೂಡ ಇದೇ ಒಂದು ವ್ಯಾಪ್ತಿಯಲ್ಲಿ ಆಗಿದ್ರಿಂದ ಆ ಕೇಸ್ ಕೂಡ ಇಲ್ಲಿಗೆ ವರ್ಗಾವಣೆ ಆಗಿತ್ತು. ಅದಾದ ಬಳಿಕ ಆತ ತಲೆ ಮರೆಸ್ಕೊಂಡಿದ್ದ. ಯಾವಾಗ ದೂರು ದಾಖಲಾಯಿತು ಆಗ ಅವರ ಮನೆಯವರ ಬಳಿ ಹೋಗಿ ಪೊಲೀಸರು ವಿಚಾರಣೆಯನ್ನ ಮಾಡಿದ್ರು. ಅದಾದ ಬಳಿಕ ಆತ ಇರೋದನ್ನ ಪತ್ತೆ ಹಚ್ಚಿ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈತ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಆಕೆಯನ್ನ ದೈಹಿಕ ಸಂಪರ್ಕವನ್ನ ಬೆಳೆಸಿದ. ಅದಾದ ಬಳಿಕ ಈಕೆಗೆ ತಿಳಿಯದಂತೆ ಕೂಡ ಅವರ ಒಂದು ಧರ್ಮದ ಯುವತಿಯ ಜೊತೆಗೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಈ ವಿಚಾರ ತಿಳಿದು ಈಕೆ ಸುಸೈಡ್ ಅಟೆಂಪ್ಟ್ ಕೂಡ ಮಾಡಿರ್ತಾರೆ. ಆಗ ಅವರ ಪೋಷಕರು ಬಂದು, ಹುಡುಗನ ಪೋಷಕರು ಬಂದು ಈಕೆ ಬಳಿ ವಿಚಾರಿಸಿದಾಗ ಸತ್ಯ ಗೊತ್ತಾಗುತ್ತೆ. ಆದ್ರೆ ತಮ್ಮ ಒಂದು ನಿರ್ಧಾರವನ್ನು ಕೂಡ ಅವ್ರು ತಿಳಿಸಿರ್ತಾರೆ. ಆದ್ರೆ ಈತ ಹೇಳುವಂತದ್ದು ತನ್ನ ಧರ್ಮಕ್ಕೆ ಕನ್ವರ್ಟ್ ಆಗ್ಬೇಕು, ಪ್ರತಿನಿತ್ಯ ಕೂಡ ನಮಾಜನ್ನ ಮಾಡ್ಬೇಕಾಗುತ್ತೆ, ಇಸ್ಲಾಂ ಧರ್ಮದನ್ನ ಪಾಲನೆ ಮಾಡಿದ್ದೆ ಆದ್ರೆ ಮದುವೆ ಆಗ್ತೀನಿ ಅಂತ ಹೇಳಿ ಆತ ಹೇಳ್ತಾನೆ. ಆಗ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಂತ ಹಿನ್ನೆಲೆಯಲ್ಲಿ ಆತ ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಏನು ದೂರು ಕೊಟ್ಟಿದ್ರು ಆ ದೂರಿನ ಆಧಾರದ ಮೇಲೆ ಈಗ ಅದನ್ನ ಬಂಧನ ಮಾಡಿ ಈಗ ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು. ಸುಂದರ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.